ಹಾಯ್ ಎಲ್ರಿಗೂ ನಮಸ್ಕಾರ. ಮಹಾನ್ಯ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಶನಿವಾರ ಆಗಿತ್ತು, ಜೊತೆಗೆ ಹನುಮಾನ್ ಜಯಂತಿ ಕೂಡ ಇತ್ತು. ಹಾಗಾಗಿ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡು ನಾನು ಡ್ಯೂಟಿಗೆ ಹೋಗಿದ್ದೆ. ಬರಬೇಕಾದ್ರೆ ಅಲ್ಲಿ ಹನುಮಾನ್ ಟೆಂಪಲಲ್ಲಿ ತುಂಬಾ ಜನ ಸೇರಿದರು. ನಾನು ಕೂಡ ಹೋಗ್ಬೇಕಂತೇಳಿ, ದೇವ್ರ ದರ್ಶನ ಪಡ್ಕೋಬೇಕಂತೇಳಿ ಮನೆಗೆ ಬಂದು ಫ್ರೆಶಪ್ ಆಗಿ ನಾನು ರೆಡಿಯಾಗಿ ಹೋದೆ ಟೆಂಪಲ್ಗೆ. ಅಲ್ಲಿ ನೋಡಿದ್ರೆ ತುಂಬಾ ಜನ ಇದ್ದರು. ಕ್ಯೂ ಅಲ್ಲಿ ಈ ರೀತಿ ನಿಂತ್ಕೊಂಡು ಹೋಗಬೇಕಾಗಿತ್ತು. ಮತ್ತು ಹೂವಿಂದ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದರು ಟೆಂಪಲ್ ಪೂರ. ನಂದು ವೀಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ, ತುಂಬಾ ಜನ ಇದ್ದರು. ಹಾಗಾಗಿ ನಾನು ಕೂಡ ಕ್ಯೂ ಅಲ್ಲಿ ಮುಂದೆ ಹೋಗಿ ದೇವ್ರ ದರ್ಶನವನ್ನು ಪಡ್ಕೋಬೇಕಂತೇಳಿ ಮಂಗಳಾರತಿಯನ್ನು ತೊಗೊಳ್ಳೋಣ ಅಂತ ಕ್ಯೂ ಅಲ್ಲಿ ನಿಂತಿದ್ದೆ. ಕೈಯಲ್ಲಿ ಹಿಡ್ಕೊಂಡಿದ್ದಾರಲ್ಲ ಪೂಜಾರಿ ಅಪ್ಪ, ಅದು ತುಂಬ ಚೆನ್ನಾಗಿರುತ್ತೆ. ಅದು ತಲೆ ಮೇಲೆ ಇಟ್ಟರೆ ನನಗೆ ಏನೋ ಒಂದು ಸಮಾಧಾನ. ಅದು ನಾನು ಅದನ್ನು ಪಡ್ಕೊಂಡು ಈ ಕಡೆ ನೋಡಿದೆ. ಈ ಕಡೆ ಏನೋ ಹೋಮ ಮಾಡ್ತಾಯಿದ್ರು ರಾಮದೇವರಿಗೆ. ಹಾಗಾಗಿ ಒಂದು 2-3 ಸುತ್ತು ದೇವಸ್ಥಾನನ ಟೆಂಪಲ್ನ ರೌಂಡ್ ಹಾಕಿ ಈ ಕಡೆ ನೋಡಿದ್ರೆ ಆರ್ಕೆಸ್ಟ್ರಾ ಬೇರೆ ಇತ್ತು, ಏನೋ ಕತೆ ಮಾಡ್ತಾಯಿದ್ರು. ಮತ್ತು ಸ್ವಲ್ಪ ಹೊತ್ತು ಕುಂತು ದಾರಿಲಿ ಬರ್ತಾ ಮತ್ತೆ ಒಂದು ದುರ್ಗಾದೇವಿ ಟೆಂಪಲ್ ಇದೆ, ಅಲ್ಲಿಗೂ ಯಾವಾಗಲಾದರೂ ಹೋಗ್ತಾ ಇರ್ತೀನಿ. ಅಲ್ಲಿಗೂ ಯಾಕೋ ಹೋಗ್ಬೇಕಂತ ಹೇಳ್ತು ಅನ್ನಿಸ್ತು ಮನಸ್ಸಲ್ಲಿ. ಹಾಗಾಗಿ ಅಲ್ಲಿಗೂ ಸಹ ಹೋಗಿ ಆ ದೇವಿ ದರ್ಶನವನ್ನು ಪಡ್ಕೊಂಡು ಮನೆಗೆ ಬಂದೆ. ಸರಿ, ಮನೇಲಿ ನೈಟಿಗೆ ಏನಾರು ಅಡುಗೆ ಮಾಡ್ಕೋಬೇಕಲ್ಲ ಅಂತೇಳಿ ನೋಡಿದೆ. ಕಡಲೆಕಾಳು ಮತ್ತು ಬಟಾಣಿ ಕಾಳನ್ನ ನೆನೆ ಇಟ್ಟಿದ್ದೆ. ಅವು ಚೆನ್ನಾಗಿ ನೆಂದಿದ್ವು. ಅವಕ್ಕೆ ಸ್ವಲ್ಪ ಒಂದು ಅರ್ಧ ಕ್ಯಾರೆಟು, ಒಂದು 4 ಬೀನ್ಸು ಮತ್ತು ಒಂದು 2 ಆಲೂಗೆಡ್ಡೆ ಕಟ್ ಮಾಡಿಕೊಂಡೆ. ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಸಹ ಕಟ್ ಮಾಡ್ಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟು ತರಕಾರಿ ಬೇಕು ಸಾಂಬಾರಿಗೆ. ಮತ್ತು ಒಂದು ಮಸಾಲೆಯನ್ನು ಸಹ ರುಬ್ಬಿಟ್ಕೊಂಡಿದ್ದೀನಿ. ಇದಕ್ಕೆ ತೆಂಗಿನಕಾಯಿ, ಒಂದು ಅರ್ಧ ಈರುಳ್ಳಿ, ಒಂದು ಟೊಮೆಟೊ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ. ನಿಮಗೇನಾರು ಸ್ಪೈಸಸ್ ಏನೇನು ಇಷ್ಟ ಅದನ್ನು ಹಾಕೋಬೋದು. ನಾನು ಗಸಗಸೆ ಮತ್ತು ಚಕ್ಕೆ, ಲವಂಗ ಮತ್ತು ಮನೆಯಲ್ಲೇ ಮಾಡಿರ್ತಕ್ಕಂಥ ಮಸಾಲೆ ಪುಡಿಯನ್ನು ಹಾಕಿ ರುಬ್ಬಿಟ್ಕೊಂಡಿದ್ದೆ ಅದನ್ನು. ಸರಿ, ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೋಬೇಕಾಗಿ ಬರುತ್ತೆ. ಹಾಗಾಗಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೆ. ನಂತರ ಇದಕ್ಕೆ ಸ್ವಲ್ಪ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಸೇರಿಸ್ಕೊಂಡು ಅದು ಸ್ವಲ್ಪ ಗೋಲ್ಡನ್ ಕಲರ್ಗೆ ಟರ್ನ್ ಆಗೋವರೆಗೂ ಸಹ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಕಲರ್ ಚೇಂಜ್ ಆಗೋವರೆಗೂ ಸಹ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಹಿಂಗೇನೆ ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಈ ರೀತಿ. ಇದಕ್ಕೆ ನಂತರ ಈಗ ಟೊಮೆಟೊವನ್ನು ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ಕೂಡ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಕೂಡ ಹೋಗಬೇಕು ಅದರದ್ದು. ಅಲ್ಲಿವರೆಗೆ ಸ್ವಲ್ಪ ಬಾಡಿಸ್ಕೊಳ್ಳೋಣ ಅಂತೇಳಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೆ. ನಂತರ ಇದಕ್ಕೆ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಇದೇ ರೀತಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಒಂಥರ ಟೇಸ್ಟ್ ಆಗಿ ಬರುತ್ತೆ ಅಂತ ಸಾಂಬಾರು. ನಂತರ ಏನು ನೆನೆ ಇಟ್ಕೊಂಡಿದ್ನಲ್ಲ ಹಸಿ ಕಡಲೆ ಮತ್ತು ಬಟಾಣಿ ಕಾಳು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಫುಲ್ ಸೇರಿಸ್ಕೊಂಡೆ. ಅದನ್ನು ಸಹ ಯಾಕಂದರೆ ನೆನೆ ಇಟ್ಟಿರೋದು ಒಂಥರ ಹಸಿ ಕಾಳಿಂದ ಸ್ಮೆಲ್ ಇರುತ್ತೆ. ಹಾಗಾಗಿ ಅದನ್ನು ಈ ರೀತಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಅದ್ರ ಸ್ಮೆಲ್ ಹೋಗುತ್ತೆ, ಚೆನ್ನಾಗಿ ಬರುತ್ತೆ. ಸಾರು ಏನು ಸ್ಮೆಲ್ ಬರೋಲ್ಲ. ಆಮೇಲೆ ತುಂಬಾ ಘಮ ಘಮ ಅಂತ ಇರುತ್ತೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ನಂತರ ಇದಕ್ಕೆ ಏನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಅದರಲ್ಲೇ ಫ್ರೈ ಮಾಡ್ಕೋಬೇಕು. ಫಸ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದನ್ನು ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕು, 1 by 1. ಈ ರೀತಿ ಸ್ಟಾರ್ಟಿಂಗಿಗೆ ಜಾಸ್ತಿ ನೀರು ಹಾಕೋಬಾರ್ದು, ಸ್ವಲ್ಪ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇಟ್ಕೊಂಡು, ನಮಗೆ ಖಾರಕ್ಕೆ ತಕ್ಕಂಗೆ
ಚಿಲ್ಲಿ ಪೌಡರ್ ಅಷ್ಟೇ ಸೇರಿಸ್ಕೊತಾ ಇದ್ದೀನಿ ನಾನು. ಯಾಕಂದರೆ ಆಲ್ರೆಡಿ ಮಸಾಲೆ ಪೌಡರ್ ನಾನು ಮನೇಲೇ ಮಾಡಿಟ್ಕೊಂಡಿದ್ದೆ, ಗರಂ ಮಸಾಲ ಟೈಪ್ ಥರ ಅದನ್ನು ಸೇರಿಸ್ಕೊಂಡಿದ್ದೆ ರುಬ್ಬೇಕಾದ್ರೇ. ಹಾಗಾಗಿ ಇವಾಗ ಬರೀ ಚಿಲ್ಲಿ ಪೌಡ್ರ್ ಅಷ್ಟೇ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಬೇಕು. ನೋಡಿ ಈ ರೀತಿ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2-3 ವಿಸಿಲ್ ಕೂಗಿಸಿದ್ರೆ ಸಾಕು. ಯಾಕಂದರೆ ಆಲ್ರೆಡಿ ಕಾಳನ್ನು ನೆನೆಯೋಕ್ಕಿರೋದ್ರಿಂದ ಬೇಗನೆ ಬೇಯ್ಕೊಳ್ಳುತ್ತೆ. ನಂತರ ಅನ್ನ ಮಾಡಿಟ್ಕೊಂಡಿದ್ದೆ. ನೋಡಿ ಈ ರೀತಿ ಬಂದಿದೆ ಸಾಂಬಾರು. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಸಖತ್ ಟೇಸ್ಟಾಗಿರುತ್ತೆ. ಇದು ಆ್ಯಕ್ಚುಲಿ ರೈಸ್ಗಿಂತ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆಗಿದ್ರೆ ಈ ಒಂದು ರೆಸಿಪಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಲೈಕನ್ನು ಮಾಡಿ. ಮತ್ತು ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.